ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಸನತ್ ಸುಜಾತಿಯ 6ನೇ ಅಧ್ಯಾಯ. ಇದರಿಂದ ಪರಮಾತ್ಮನ ಸ್ವರೂಪ ಮತ್ತೆ ಅದನ್ನ ಯೋಗಿ ಜನರು ಸಾಕ್ಷಾತ್ಕರಿಸಿಕೊಳ್ಳೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ, ಹೇಗೆ ಹಾವುಗಳು ಬಿಲದ ಆಶ್ರಯವನ್ನ ಪಡ್ಕೊಳ್ಳುತ್ತೋ ಅದೇ ರೀತಿ ಧಾಂಬಿಕ ಮನುಷ್ಯ ಕೂಡ ತನ್ನ ಶಿಕ್ಷಣ ಮತ್ತೆ ವ್ಯವಹಾರದ ಪರದೆಯಲ್ಲಿ ತಾನೆಲ್ಲಾ ಪಾಪಗಳನ್ನ ಬಚ್ಚಿಟ್ಕೊಳ್ತಾನೆ. ಆದ್ರೆ ಮೂರ್ಖ ಜನರು ಏನು ಮಾಡ್ತಾರೆ ಅಂದ್ರೆ ಅವನ ಮೇಲೆ ವಿಶ್ವಾಸ ಇಟ್ಟು ಅವರು ಕೂಡ ಮೋಹದಲ್ಲಿ ಬೀಳ್ತಾರೆ. ಆದ್ರೆ ಯಾರು ಯಥಾರ್ಥ ಮಾರ್ಗ ಅಂದ್ರೆ ಭಗವಂತನ ಮಾರ್ಗದಲ್ಲಿ ನಡೀತಾ ಇರ್ತಾರೋ ಅಂಥವರು ಆ ಭಗವಂತನ ಕೃಪೆಯಿಂದ ಅವರ ಒಂದು ಬಲೆನಲ್ಲಿ ಬೀಳೋದಿಲ್ಲ. ಅವ್ರು ಹೇಗೋ ಪಾರಾಗ್ತಾರೆ. ಅಂತ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ ಯೋಗಿ ಜನರು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ರಾಜನೇ, ನಾನು ಯಾವತ್ತೂ ಯಾರ ಅಸತ್ ಕಾರ್ಯದ ಪಾತ್ರನೂ ಆಗೋದಿಲ್ಲ. ಅಂದ್ರೆ ಇನ್ನೊಬ್ಬರು ಕೆಟ್ಟ ಕೆಲಸವನ್ನ ಮಾಡೋದಕ್ಕೆ ನಾನು ಕಾರಣನಾಗೋದಿಲ್ಲ. ನನ್ನ ಮೃತ್ಯು ಕೂಡ ಆಗೋದಿಲ್ಲ, ಜನ್ಮವೂ ಕೂಡ ಆಗೋದಿಲ್ಲ ಅಂತಂದ್ಮೇಲೆ ಮೋಕ್ಷ ಅನ್ನೋದು ಎಲ್ಲಿಂದ ಆಗುತ್ತೆ? ಯಾಕೆ ಅಂತಂದ್ರೆ ನಾನು ನಿತ್ಯ ಮುಕ್ತನಾದಂತಹ ಬ್ರಹ್ಮ ಅಂತಂದ್ಬಿಟ್ಟು ಸನತ್ ಸುಜಾತನರು ಹೇಳ್ತಾರೆ. ಸತ್ಯ ಮತ್ತೆ ಅಸತ್ಯ ಎಲ್ಲವೂ ಕೂಡ ನನ್ನ ಸನಾತನ ಸಮಬ್ರಹ್ಮದಲ್ಲಿ ಸ್ಥಿತವಾಗಿದೆ. ಏಕಮಾತ್ರ ನಾನೇ ಸತ್ ಮತ್ತೆ ಅಸತ್ತಿನಿಂದ ಉತ್ಪತ್ತಿಯ ಸ್ಥಾನವಾಗಿದ್ದೀನಿ. ಅಂದ್ರೆ ಇಲ್ಲಿ ನಾನೇ ಪರಮಾತ್ಮ, ನನ್ನೊಳಗಡೆಯಿಂದನೇ ಎಲ್ಲವೂ ಕೂಡ ಉತ್ಪತ್ತಿಯಾಗುವುದು. ನನ್ನ ಸ್ವರೂಪಭೂತವಾದಂತಹ ಆ ಸನಾತನ ಪರಮಾತ್ಮನನ್ನ ಯೋಗಿ ಜನರು ಸಾಕ್ಷಾತ್ಕರಿಸ್ಕೊಳ್ತಾರೆ. ಪರಮಾತ್ಮನ ಸಂಬಂಧ ಸಾಧುವಿನ ಕರ್ಮದಿಂದಲೂ ಕೂಡ ಆಗೋದಿಲ್ಲ, ಮತ್ತೆ ಅಸಾಧುವಿನ ಕರ್ಮದಿಂದಲೂ ಕೂಡ ಇಲ್ಲ. ಅಂದ್ರೆ ಇಲ್ಲಿ ಭಗವಂತ ಅಂತಂದ್ರೆ ಸಾಧುವಿನ ಹಾಗಿರ್ಬೇಕು, ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಆ ಪರಮಾತ್ಮನ ಸಂಬಂಧ ಅನ್ನೋದು ಸಾಧುವಿನ ಕರ್ಮದಿಂದನೂ ಆಗೋದಿಲ್ಲ, ಅಸಾಧುವಿನ ಕರ್ಮದಿಂದನೂ ಇಲ್ಲ. ಈ ವಿಷಮತೆ ಅನ್ನೋದು ದೇಹಾಭಿಮಾನಿಯಾದ ಮನುಷ್ಯನಲ್ಲಿ ನೋಡ್ತಾರೆ. ಅಂದ್ರೆ ಇಂಥ ಒಂದು ವಿಚಾರಗಳೆಲ್ಲ ದೇಹಾಭಿಮಾನಿಯಾಗಿರುವಂಥ ಮನುಷ್ಯನಲ್ಲಿ ಮಾತ್ರ ಕಾಣಿಸೋದು. ಬ್ರಹ್ಮನ ಸ್ವರೂಪ ಅನ್ನೋದು ಎಲ್ಲ ಕಡೆಯಲ್ಲೂ ಕೂಡ ಸಮಾನ ಅಂತ ತಿಳಿಬೇಕು. ಅಂದ್ರೆ ನೋಡಿ, ಇಲ್ಲಿ ನಾವು ಯೋಚನೆ ಮಾಡುವಂಥ ರೀತಿ, ಒಬ್ಬ ಮನುಷ್ಯ ಈ ದೇಹ ಇಟ್ಕೊಂಡಿರೋನು ಈ ರೀತಿ ಎಲ್ಲ ಯೋಚನೆ ಮಾಡ್ತಾನೆ. ಆದರೆ ಭಗವಂತ ಎಲ್ಲೂ ಮೇಲು ಕೀಳು ಆ ರೀತಿ ಇಲ್ಲ, ಎಲ್ಲ ಕಡೆ ಅವನು ಸಮಾನವಾಗಿದ್ದಾನೆ. ಈ ರೀತಿ ಜ್ಞಾನ ಯೋಗದಿಂದ ಯುಕ್ತನಾಗಿ ಆ ಆನಂದಮಯ ಬ್ರಹ್ಮನನ್ನ ಪಡೆಯಲು ನಾವು ಇಚ್ಛೆ ಪಡಬೇಕು. ನಮ್ಮಲ್ಲಿ ಆ ರೀತಿಯ ಒಂದು ಆಸೆ ಇರಬೇಕು. ಆ ಸನಾತನ ಪರಮಾತ್ಮನನ್ನ ಯೋಗಿ ಜನರು ಸಾಕ್ಷಾತ್ಕರಿಸ್ಕೊಳ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಬ್ರಹ್ಮವೇತ್ತ ಪುರುಷನ ಹೃದಯವನ್ನ ನಿಂದನೀಯ ವಾಕ್ಯಗಳಿಂದ ಸಂತಪ್ತಗೊಳಿಸಲಾಗೋದಿಲ್ಲ. ಈಗ ಯಾರಿಗೆ ಆ ಭಗವಂತನ ಸಾಕ್ಷಾತ್ಕಾರವಾಗಿರುತ್ತೋ ಅವನನ್ನ ಏನೇ ನೀವು ಮಾತಾಡಿ, ಎಂಥ ಕೆಟ್ಟ ಮಾತಾದ್ರೂ ಆಡಿ, ಅವನ ಹೃದಯವನ್ನ ನೀವು ಸಂತಪ್ತಗೊಳಿಸೋದಕ್ಕಾಗೋದಿಲ್ಲ. ಈಗ ನಮಗೆ ಏನಾದ್ರೂ ಒಂದು ಮಾತು ಹೇಳಿಬಿಟ್ರೆ ಸಾಕು, ನಮಗೆ ಎಷ್ಟು ಬೇಗ ಕೋಪ ಬರುತ್ತೆ, ಬೇಜಾರಾಗ್ಬಿಡುತ್ತೆ, ಅಳು ಬಂದ್ಬಿಡುತ್ತೆ, ಏನೇನೋ ಬೇರೆ ಬೇರೆ ರೀತಿಯ ನಾವು ರಿಯಾಕ್ಷನ್ಸ್ ಕೊಡ್ತೀವಲ್ವಾ. ಆದ್ರೆ ಇಂಥ ಬ್ರಹ್ಮವೇತ್ತ ಪುರುಷನಿಗೆ ಏನೂ ಆಗೋದಿಲ್ಲ. ಆಮೇಲೆ ನಾನು ಸ್ವಾಧ್ಯಾಯ ಮಾಡಿಲ್ಲ, ನಾನು ಅಗ್ನಿಹೋತ್ರ ಮಾಡಿಲ್ಲ, ಇಂಥ ಕೆಲವೊಂದು ಮಾತುಗಳಿರುತ್ತಲ್ಲ, ಅದು ಕೂಡ ಅವನ ಮನಸ್ಸಿಗೆ ಏನೂ ಮಾಡೋದಿಲ್ಲ. ಈಗ ನಾವು ಪ್ರತಿನಿತ್ಯ ಏನಾದರೂ ಒಂದು ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಅನ್ಕೊಳ್ಳಿ, ಅದನ್ನು ಮಾಡಿಲ್ಲ ಅಂತಂದಾಗ ನಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ನಾವು ಅನ್ಕೊಳ್ತೀವಿ, ಅಯ್ಯೋ ನಾನು ಇದು ಮಾಡಿಲ್ಲ ಅಂತಂದ್ಬಿಟ್ಟು ಅವತ್ತೆಲ್ಲ ಕೊರಗ್ತಾ ಇರ್ತೀವಿ ಅಲ್ವಾ. ಆದರೆ ಯಾರು ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾನೋ ಅಂಥ ಒಬ್ಬ ಮನುಷ್ಯನಿಗೆ ಈ ರೀತಿಯ ಕಟ್ಟಲೆಗಳೇ ಇರೋದಿಲ್ಲ. ಅವನಿಗೆ ಏನು ಮಾಡಿದ್ರೂ ಏನು ಅನ್ಸಲ್ಲ. ಇವತ್ತು ಅಗ್ನಿಹೋತ್ರ ಮಾಡಿಲ್ವಾ, ಪರವಾಗಿಲ್ಲ, ಏನೂ ಆಗಲ್ಲ. ಸ್ವಾಧ್ಯಾಯ ಮಾಡಿಲ್ವಾ, ಏನೂ ಆಗಲ್ಲ. ಯಾಕಂದ್ರೆ ಆಲ್ರೆಡಿ ಅವನು ಆ ಒಂದು ಸ್ಥಿತಿಗೆ ತಲುಪಿಬಿಟ್ಟಿರ್ತಾನಲ್ವಾ. ಅದಕ್ಕೋಸ್ಕರ ಅವನ ಮನಸ್ಸಿಗೆ ಈ ರೀತಿ ಎಲ್ಲ ಅನ್ಸೋದಿಲ್ಲ. ಬ್ರಹ್ಮವಿದ್ಯೆ ಅನ್ನೋದು ಅವನಿಗೆ ಆ ಸ್ಥಿರ ಬುದ್ಧಿಯನ್ನ ಕೊಟ್ಟಿರತ್ತೆ. ಯಾವುದು ಅಂತಂದ್ರೆ, ಯಾವುದನ್ನ ಧೀರ ಪುರುಷರು ಪಡ್ಕೊಂಡಿರ್ತಾರೋ ಅದನ್ನ
ಅದು ಪ್ರದಾನಗೊಳಿಸುತ್ತೆ. ನೋಡಿದ್ರಾ? ಈಗ ಆ ಸ್ಥಿರ ಬುದ್ಧಿ ಅನ್ನೋದು ಬರಬೇಕು. ಅಂದ್ರೆ ಅರ್ಥ ಏನು? ನಾನು ಮಾಡಲಿಲ್ಲ ಅಂತಂದ್ರೂ ನನಗೇನಾಗಬಾರ್ದು, ಮಾಡಿದ್ದೀನಿ ಅಂದ್ರೂ ಏನಾಗಬಾರ್ದು. ಯಾವಾಗವರೆಗೂ ನಮ್ಮಲ್ಲಿ ದೇಹಾಭಿಮಾನ ಇರುತ್ತೋ ಅಲ್ಲಿವರೆಗೂ ನಾನು ಮಾಡಿದ್ರೆ ಒಂಥರ ನನಗನ್ಸುತ್ತೆ, ಮಾಡಲಿಲ್ಲ ಅಂತಂದರೆ ಒಂಥರ ಅನ್ಸುತ್ತೆ. ಯಾರಾದರೂ ಬೈದರೆ ನಮಗೇನಾದರೂ ಒಂದು ಅನ್ಸುತ್ತೆ, ಹೊಗಳಿದಾಗಲೂ ಕೂಡ ನಮಗೇನೋ ಒಂದು ಅನ್ಸುತ್ತೆ. ಅಂದರೆ ಹೊಗಳಿದಾಗ ಹಿಗ್ಗಿಬಿಡ್ತೀವಿ. ಆಮೇಲೆ ಯಾರಾದರೂ ನಮ್ಮನ್ನು ತೆಗಳಿದಾಗ ನಾವು ಕುಗ್ಗೋಗ್ತೀವಿ. ಆದರೆ ಈ ಸ್ಥಿರ ಬುದ್ಧಿ ಇರುವಂಥ ಮನುಷ್ಯ ಯಾವತ್ತೂ ಹಾಗೆ ಮಾಡೋದಿಲ್ಲ. ಸ್ಥಿರ ಬುದ್ಧಿ ಅನ್ನೋದು ಹೇಗೆ ಬರುತ್ತೆ ಅಂತಂದರೆ ಬ್ರಹ್ಮವಿದ್ಯೆಯಿಂದ, ಆ ಭಗವಂತನ ಬಗ್ಗೆ ತಿಳ್ಕೊಂಡಾಗ, ಆ ವಿಷಯಗಳನ್ನೆಲ್ಲ ನಾವು ತಿಳ್ಕೊಳ್ತಾ ಏನಾಗುತ್ತೆ, ಆ ಸ್ಥಿರ ಬುದ್ಧಿ ಅನ್ನೋದು ನಮಗೆ ಬರುತ್ತೆ. ಅದನ್ನು ಧೀರ ಪುರುಷರು ಪಡ್ಕೊಂಡಿರ್ತಾರೆ. ಆ ಬುದ್ಧಿಯ ಮೂಲಕ ಯಾವುದು ಪ್ರಾಪ್ತಿಯಾಗೋದಕ್ಕೆ ಯೋಗ್ಯವಾಗಿದೆಯೋ, ಅಂದರೆ ಈ ಬುದ್ಧಿ, ಸ್ಥಿರ ಬುದ್ಧಿ ಅನ್ನೋದು ಬಂದ ಮೇಲೆ ನಮಗೆ ಯಾರು ಸಿಗ್ತಾರೆ? ಭಗವಂತ ಸಿಗ್ತಾನೆ. ಅಲ್ವಾ? ಅಲ್ಲಿವರೆಗೂ ಸಿಗಲ್ಲ. ಯಾಕೆ ಅಂತಂದ್ರೆ ನಮ್ಮ ಬುದ್ಧಿನೇ ಸ್ಥಿರ ಇಲ್ಲ. ನನ್ನ ಬುದ್ಧಿ ಯಾವತ್ತಿಗೂ ಕೂಡ ಮೇಲಕ್ಕೂ ಹೋಗಬಾರ್ದು, ಕೆಳಕ್ಕೂ ಬರಬಾರ್ದು. ಅಂದ್ರೆ ಅರ್ಥ ಏನು? ಯಾರಾದರೂ ನಮ್ಮನ್ನ, "ಅಯ್ಯೋ! ನೀವೆಷ್ಟು ಚೆನ್ನಾಗಿ ಹೇಳ್ತೀರಾ, ನೀವೆಷ್ಟು ಚೆನ್ನಾಗಿ ಪ್ರವಚನಗಳನ್ನ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀರಾ, ಭಜನೆಗಳನ್ನ ಮಾಡ್ತೀರಾ" ಅಂತ ಹೇಳಿದ ತಕ್ಷಣ ನಮ್ಮ ಒಂದು ಬುದ್ಧಿ ಮಟ್ಟ ಎಲ್ಲಿರುತ್ತೆ ಅಂದರೆ ಮೇಲಕ್ಕೆ ಹೋಗ್ಬಿಡುತ್ತೆ. ತುಂಬ ಖುಷಿ ಆಗ್ಬಿಡುತ್ತೆ ನಮಗೆ. ಆಮೇಲೆ ನಮ್ಮನ್ನು ಹಿಡಿಯೋದಕ್ಕೆ ಆಗಲ್ಲ. ಆ ಸ್ಥಿತಿಗೂ ಬಂದ್ಬಿಡ್ತೀವಿ. ಆದರೆ ಯಾವಾಗ ನಮ್ಮನ್ನು ಅಯ್ಯೋ ಅದೇನು ಹೇಳ್ತಾರೋಪ್ಪ ಅವರು, ಸ್ವಲ್ಪನೂ ಅರ್ಥನೇ ಆಗಲ್ಲ ಅಂತಾರೋ, ಅಥವಾ ನೀವೇನು ಭಜನೆ ಮಾಡ್ತೀರೋ, ಏನು ಹಾಡು ಹೇಳ್ತೀರೋ ಒಂಚೂರು ಕೇಳೋಕ್ಕೆ ಚೆನ್ನಾಗಿಲ್ಲ ಅಂತ ಹೇಳೋದೋ, ಅಥವಾ ಪ್ರಸಾದ ಮಾಡ್ತೀರಾ ಒಂದು ಸ್ವಲ್ಪನೂ ತಿನ್ನೋಕ್ಕಾಗಲ್ಲ ಅಂತ ಹೇಳೋದೋ, ಅಥವಾ ಭಕ್ತಿ ಭಕ್ತಿ ಅಂತೀರಾ, ಭಕ್ತಿ ಅದೇನು ಭಕ್ತಿ ಮಾಡ್ತೀರೋ, ಈ ರೀತಿ ಏನಾದರೂ ಹೇಳಿದಾಗ ನಾವು ಕುಗ್ಗ್ ಹೋಗ್ತೀವಿ. ಆ ರೀತಿ ಆಗಬಾರ್ದು ಆಯಿತಾ? ಈ ಸ್ಥಿರ ಬುದ್ಧಿ ಅನ್ನೋದು ನಮ್ಮನ್ನ ಸ್ಟ್ರಾಂಗ್ ಆಗಿ ಇಡುತ್ತದು ಆಯಿತಾ? ಅಂಥ ಸ್ಥಿರ ಬುದ್ಧಿ ಇದ್ದಾಗ ಮಾತ್ರ ನಮಗೆ ಭಗವಂತ ಅನ್ನೋದು ಸಿಗೋದು. ಈ ಬುದ್ಧಿ ಮೂಲಕನೇ ಯಾವುದು ಪ್ರಾಪ್ತಿಯಾಗುತ್ತೋ ಆ ಸನಾತನ ಪರಮಾತ್ಮನನ್ನ ಯೋಗಿ ಜನರು, ಅಂಥ ಸನಾತನ ಪರಮಾತ್ಮನನ್ನ ಯೋಗಿ ಜನರು ಸಾಕ್ಷಾತ್ಕರಿಸ್ಕೊಳ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಭಗವಂತನ ಪ್ರಾಪ್ತಿ ಅನ್ನೋದು ಯಾವ ಒಂದು ಬುದ್ಧಿಮಟ್ಟ ಇದ್ದಾಗ, ಸ್ಥಿರ ಬುದ್ಧಿ ಇದ್ದಾಗ ಆಗುತ್ತೋ ಅಂಥ ಭಗವಂತನನ್ನ ಯೋಗಿ ಜನಗಳು ಸಾಕ್ಷಾತ್ಕರಿಸ್ಕೊಳ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.